ನಾವುಗಳು ಎಷ್ಟೇ ಓದಿಕೊಂಡಿರಲಿ ನಮ್ಮ ಹಿರಿಯರು ಮಾಡಿಕೊಂಡು ಬಂದ ಶಾಸ್ತ್ರ ಸಂಪ್ರದಾಯಗಳನ್ನ ಮರು ಪ್ರಶ್ನಿಸದೆ ಅನುಸರಿಸುತ್ತೇವೆ. ಇದು ಎಲ್ಲಾ ವಿಚಾರದಲ್ಲಿ ಅನ್ವಯಿಸುತ್ತೆ. ಆ ಬಗ್ಗೆ ಪ್ರಶ್ನೆ ಮಾಡುವುದಾಗ್ಲಿ, ಕೆಲವು ಆಚರಣೆಗಳು ಯಾಕಾಗಿ ಪ್ರಾರಂಭ ಆಯಿತು ಅಂತ ಉತ್ತರ ತಿಳಿದುಕೊಳ್ಳುವ ಗೋಜಿಗೆ ಹೋಗೋದೇ ಇಲ್ಲ. ಯಾರೇ ಆಗಿರ್ಲಿ, ಮನೆಗೆ ಹೊಸ ವಾಹನ ತಂದ್ರೆ ಮೊದಲು ಮಾಡುವ ಕೆಲಸವೇ ಪೂಜೆ. ವಾಹನಕ್ಕೆ ಪೂಜೆ ಮಾಡಿಸಿ ಚಕ್ರದ ಮುಂದೆ ನಿಂಬೆ ಹಣ್ಣನ್ನ ಇಟ್ಟು ಅದರ ಮೇಲೆ ಗಾಡಿ ಓಡಿಸುತ್ತಾರೆ. ಈ ರೀತಿ ಮಾಡಿದ್ರೆ ಯಾವುದೇ ಅಪಘಾತ ಸಂಭವಿಸುವುದಿಲ್ಲ ಎನ್ನುವ ನಂಬಿಕೆ ಅನೇಕರಲ್ಲಿದೆ. ನಿಂಬೆಯನ್ನ ಕೆಟ್ಟ ಕಣ್ಣಿನಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ದೂರವಿರಿಸಲು ಬಳಸಲಾಗುತ್ತೆ ಅಂತ ನಂಬಲಾಗುತ್ತೆ. ನಮ್ಮ ಹಿರಿಯರು ಹೊಸ ವಾಹನದ ಕೆಳಗೆ ನಿಂಬೆ ಹಣ್ಣು ಇಡ್ತಾ ಇದ್ದಿದ್ದು ಯಾಕೆ ಗೊತ್ತಾ? ಇದರ ಹಿಂದಿರುವ ವೈಜ್ಞಾನಿಕ ಕಾರಣದ ಕುರಿತಾದ ಮಾಹಿತಿ ಇಲ್ಲಿದೆ. ಈಗಿನವರಿಗೆ ದುಬಾರಿ ಬೆಲೆಯ ಐಷಾರಾಮಿ ಕಾರುಗಳು ಖರೀದಿಸುವ ಸಾಮರ್ಥ್ಯ ಇದೆ. ಆದ್ರೆ ಹಿಂದೆಲ್ಲ ಹೀಗೆ ಇರಲಿಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಜನರು ಕುದುರೆ ಗಾಡಿ ಅಥವಾ ಎತ್ತಿನ ಗಾಡಿಯನ್ನೇ ಅವಲಂಬಿಸ್ತಾ ಇದ್ರು. ಆ ಸಮಯದಲ್ಲಿ ಎತ್ತುಗಳು ಹಾಗೂ ಕುದುರೆಗಳು ಕಲ್ಲು, ಮಣ್ಣು, ಕೆಸರು ಹಾಗೂ ನೀರಿನಲ್ಲಿ ನಡೀತಾ ಇತ್ತು. ಹೀಗಾದಾಗ ಈ ಪ್ರಾಣಿಗಳ ಕಾಲುಗಳ ಮಧ್ಯದಲ್ಲಿ ಗಾಯ ಆಗ್ತಾ ಇತ್ತು. ಈ ಗಾಯಗಳಲ್ಲಿ ಹುಳಗಳಾದ್ರೆ ಈ ಪ್ರಾಣಿಗಳಿಗೆ ಹೆಚ್ಚು ದೂರ ನಡೆಯಲು ಆಗೋದಿಲ್ಲ. ಹೀಗಾಗಿ ನಿಂಬೆ ಹಣ್ಣನ್ನ ಎತ್ತುಗಳು ಹಾಗೂ ಕುದುರೆಗಳ ಪಾದಗಳ ಅಡಿಯಲ್ಲಿ ಇಟ್ಟು ತುಳಿಸ್ತಾ ಇದ್ರು. ಈ ನಿಂಬೆ ಹಣ್ಣಿನಲ್ಲಿರುವ ಸಿಟ್ರಿಕ್ ಆಸಿಡ್ ಈ ಪ್ರಾಣಿಗಳ ಕಾಲಿನ ಗಾಯದಲ್ಲಿನ ಬ್ಯಾಕ್ಟೀರಿಯಾವನ್ನ ನಾಶಪಡಿಸಿ ಗಾಯವು ಬಹುಬೇಗನೆ ಗುಣವಾಗ್ತಾ ಇತ್ತು. ಇನ್ನು ಈ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕುದುರೆಗಳು ಎತ್ತುಗಳ ಪಾದಗಳ ಒಳಗೆ ಹೋಗಬಾರದು, ಸೋಂಕುಗಳು ಬರಬಾರದು ಎನ್ನುವ ಕಾರಣಕ್ಕೆ ನಿಂಬೆ ಹಣ್ಣುಗಳನ್ನ ಬಳಸ್ತಾ ಇದ್ರು. ಆದ್ರೆ ಇವತ್ತಿಗೂ ನಿಂಬೆ ಹಣ್ಣುಗಳನ್ನ ವಾಹನದ ಚಕ್ರದ ಕೆಳಗೆ ಇಟ್ಟು ಓಡಿಸ್ತಾರೆ. ವ್ಯತ್ಯಾಸ ಏನು ಅಂದ್ರೆ ಎತ್ತಿನ ಗಾಡಿ ಹಾಗೂ ಕುದುರೆ ಗಾಡಿ ಜಾಗದಲ್ಲಿ ಜೀವ ಇಲ್ಲದ ಟೈರ್ ವಾಹನಗಳು ಬಂದಿವೆ. ಆದ್ರೆ ಇದರ ಹಿಂದಿನ ಕಾರಣವನ್ನ ಅರಿಯದೆ ಹೊಸ ವಾಹನಗಳ ಚಕ್ರಗಳಿಗೂ ಈ ನಿಂಬೆ ಹಣ್ಣನ್ನ ಇಟ್ಟು ವಾಹನ ಓಡಿಸುವ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರ್ತಿದ್ದೇವೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.